ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದೆ? ಚೆನ್ನಾಗಿದ್ರೆ ಅನ್ಕೊಳ್ತೀನಿ. ಇವತ್ತು ಈ ವಿಡಿಯೋನಲ್ಲಿ ನೀವು ತಮ್ಮನೇನು ನೋಡ್ದಂಗೆ ಭೈರತಿ ರಣಗಲ್ ಮೂವಿಗೆ ಹೋಗ್ತಾ ಇದ್ದೀವಿ. ಇದ್ರ ಪ್ರಿಕ್ವೆಲ್ಲು ಮಫ್ತಿ ಮೂವಿ ಅಂತೇಳಿ. ನಾನು ಮಫ್ತಿ ಮೂವಿ ನೋಡಿಲ್ಲ. ಇರೋದು ಅಂತಂದರೆ ನಾನು, ನಮ್ಮ ತಮ್ಮ, ನಮ್ಮ ಅಣ್ಣ ಮತ್ತು ಸೈದು ಮತ್ತು ಇನ್ನೊಬ್ಬ ಅಜಯ್, ಇಷ್ಟು ಜನ ಹೋಗ್ತೀರಾ. ಇನ್ನು ಅಲ್ಲೋದ್ಮೇಲೆ ನಿಮಗೆ ಎಲ್ಲ ಮೂವಿ ಬಗ್ಗೆ ಎಲ್ಲ ಹೇಳ್ತೀನಿ. ಸೊ ಇದು ಜೆನ್ಯೂನ್ ರಿವ್ಯೂ ಆಗಿರುತ್ತೆ. ಹಾಗೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿಂತ ಬೆಲ್ಲೈಕನ್ ತಪ್ಪದೆ ಆಗಿ ಮಾಡಿಕೊಳ್ತಾ ಬರೀ ಹೋಗೋಣ. ನಾನು ಹೇಳ್ತೀನಿ 9535 ಇಲ್ಲ. ನಾನು ಇವಾಗ ಅವನದು ನಂದು ಒಂದೇ ಜಾಯಿಂಟ್ ತಗೊಂಡು ತಗೋ 10 ರೂಪಾಯಿ ಅವನು ಕಳ್ಸರು ನನ್ನ ಕಳ್ಸರು ಒಂದೇ. ಸೊ ಭೈರತಿ ರಣಗಲ್ ಮೂವಿ ಹೇಗಿತ್ತು ಅನ್ನೋದನ್ನ ಇವಾಗ ಶಾರ್ಟ್ ಆಗಿ ಹೇಳ್ತೀನಿ. ಸೊ ನಾರ್ಮಲ್ ಆಗಿ ಈ ಮೂವಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಮಾಸ್ ಸೀನ್ಸ್ಗಳು ಜಾಸ್ತಿ ಇದೆ. KGF ಹೆಂಗ್ ನೋಡ್ತೀವಿ ಅದೇ ತರ. ಬಟ್ ಅದರಲ್ಲಿ BGM ಮಾತ್ರ ಬೇರೆ ಲೆವೆಲ್, ತುಂಬಾ ಚೆನ್ನಾಗಿರುತ್ತೆ. ಬಟ್ ಇದರಲ್ಲಿ BGMs ಅಷ್ಟು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಯಾಕಂದ್ರೆ ಮಾಡಿರೋ ರವಿ ಬಸೂರಾದ್ರೂ ಅಷ್ಟು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಯಾಕಂದ್ರೆ ಮಾಸ್ ಸೀನ್ಗಳಲ್ಲಿ BGM ಇನ್ನೂ ತುಂಬಾ ಚೆನ್ನಾಗಿರ್ಬೋದಿತ್ತು ಅಂತ ಅನ್ಕೋಬಹುದು. ಅದ್ ಬಿಟ್ಬಿಟ್ಟು ಲವ್ ಸೀನ್ಗಳು ಅಷ್ಟಾಗಿಲ್ಲ. ಬಟ್ ಟೈಮ್ ಅಂತೂ ಹೇಗೆ ಹೋಗುತ್ತೆ ಅನ್ನೋದು ಹೇಳೋದಕ್ಕೆ ಆಗೋದಿಲ್ಲ. ಈಸಿಯಾಗಿ 2 ಅವರ್ ಹೆಂಗ್ ಹೋಯ್ತಪ್ಪ ಅನ್ನೋ ತರ ತುಂಬಾ ಚೆನ್ನಾಗಿ ಹೇಳಿದ್ರು. ಅದಕ್ಕೆ ಅನ್ಸುತ್ತೆ 9.4 ರೇಟಿಂಗ್ಸ್ ಕೊಟ್ಟಿರೋದು. ಬಟ್ ಮೂವಿ ಪ್ರೇಮಿಗಳು ಇರ್ತಾರಲ್ಲ, ಅವ್ರಿಗೆ ಮೇ ಬಿ ಈ ಫಿಲಮ್ ಇಷ್ಟ ಆಗದಿರ್ಬೋದು. ಯಾಕಂತಂದ್ರೆ ಒಂದು ಫಿಲಮ್ ಅಂದಿದ ತಕ್ಷಣ ಏನಿರಬೇಕು, ಒಂದು ಕಾಮಿಡಿ ಇರಬೇಕು, ಒಂದು ಲವ್ ಸಾಂಗ್ಸ್ ಇರಬೇಕು. ಈ ಮೂವಿನಲ್ಲಿ ಸ್ಟೋರಿ ತುಂಬಾ ಚೆನ್ನಾಗಿದೆ. ಹಾಗೆ ಫೈಟ್ ಸೀನ್ಸ್ ಅಂತೂ ಇನ್ನೂ ತುಂಬಾ ಚೆನ್ನಾಗಿದೆ. ಸೊ ಮೂವಿ ಅಂತೂ ನಿಜವಾಗ್ಲೂ ವರ್ತ್ ಅಂತ ಹೇಳ್ಬೋದು. ಬಟ್ ಕೆಲವು ಸೀನ್ಸ್ಗಳು, ಕೆಲವು ಕಾಮಿಡಿ ಸೀನ್ಸ್ಗಳು ಇದ್ದರೆ ಇನ್ನೂ ತುಂಬಾ ಚೆನ್ನಾಗಿರೋದು ಅಂತ ಅನ್ಕೊಳ್ತೀನಿ. ಇನ್ನೇನಾದ್ರೆ ಎಲಾಬ್ರೇಟ್ ಮಾಡಬೇಕು ಅಂತಂತಂದ್ರೆ ಶಿವನ್ ಅವ್ರ ಆಕ್ಟಿಂಗ್ ಮಾತ್ರ ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಗೂಸ್ ಬಂಪ್ ಸೀನ್ಗಳಂತೂ ತುಂಬಾ ಚೆನ್ನಾಗಿದೆ. ಬಟ್ BGM ಅಂತೂ ಇನ್ನೂ ಮಾಡ್ಬಿಟ್ಟಿದ್ದೀರಾ ಮಾತ್ರ ನಿಜವಾಗ್ಲೂ ಹೇಳ್ತೀನಿ 10 ಔಟ್ ಆಫ್ 10 ಆರೆಂಜ್ ಮೂವಿ ಬಂದಿರೋದು. ಕೆಲವು ಸೀನ್ಗಳಿಂದ ಹಾಗೆ ಥರ ಆಗಿರ್ಬೋದು. ಬಟ್ ಮಫ್ತಿ ಪ್ರೀಕ್ವೆಲ್ ಆಗಿರೋದ್ರಿಂದ ನೋಡ್ಬೋದು, ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ನಾನು ನೋಡಿಲ್ಲ ಮಫ್ತಿ ಆದರೂ, ಬಟ್ ಈ ಪ್ರೀಕ್ವೆಲ್ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಇದು ನೋಡ್ಕೊಂಡು ಮಫ್ತಿ ನೋಡಿ ಇನ್ನೂ ಚೆನ್ನಾಗಿ ಅರ್ಥ ಆಗ್ಬೋದು. ಮಫ್ತಿ ನೋಡ್ಬಿಟ್ಟು ಯಾಕೆ ಇದು ನೋಡಬೇಕು ಅಂತಂದರೆ ಒಂದು ಸಸ್ಪೆನ್ಸ್ ಆಗಲಿ, ಒಂದು ಥ್ರಿಲ್ಲರ್ ಆಗಲಿ, ಒಂದು ಕೆಲವು ಡೌಟ್ಗಳು, ಕ್ವಶನ್ಗಳು ಇರ್ತಾವಲ್ಲ, ಅದಕ್ಕೆಲ್ಲ ಆನ್ಸರ್ ಇದರಲ್ಲಿ ಸಿಗುತ್ತೆ. ಮಫ್ತಿ 2 ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಮೇ ಬಿ ಅದು ಬಂದರೆ ಇನ್ನೂ ರೇಂಜ್ಗೆ ತುಂಬ ಚೆನ್ನಾಗಿರ್ಬೋದು. ಕೆಲವು ಸಸ್ಪೆನ್ಸ್ ಥ್ರಿಲ್ಲರ್ಸ್ ಇರುತ್ತೆ, ಕೆಲವು ವಿಷಯಗಳಿರುತ್ತೆ, ಅದೆಲ್ಲ ಯಾವುದು ತೋರಿಸ್ಬಾರ್ದು ಅಂತ ಹೇಳ್ಬಿಟ್ಟು ಆದಷ್ಟು ನಾನು ತೋರ್ಸೋಕ್ಕೆ ಹೋಗಿಲ್ಲ. ಕೆಲವು ಇರುತ್ತೆ, ನಾನು ಯಾವುದು ಹಾಳು ಮಾಡೋದಕ್ಕೆ ಹೋಗೋದಿಲ್ಲ. ಬಟ್ ಮೂವಿ ನೋಡಿ ತುಂಬ ಚೆನ್ನಾಗಿರುತ್ತೆ, ನಿಜವಾಗ್ಲೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ಕೊತೀನಿ. ಈ ವಿಡಿಯೋಗೆ ಕ್ಯಾಮ್ರಾಮನ್ ಆದಂತಹ ಇವನೇ ನೋಡಿ. ಸೊ ವಿಡಿಯೋ ಮಾಡೋಣ ಅಂತ ಇದ್ದೆ, ಯಾವುದೋ ಇಂಗ್ಲೀಷ್ ವಿಡಿಯೋ ನೋಡ್ತಿದ್ದ. ಇಂಗ್ಲೀಷ್ ವಿಡಿಯೋ ಅಂತಂದರೆ ಯೂಟ್ಯೂಬಲ್ಲಿ ಯಾವುದೋ ವಿಡಿಯೋ ನೋಡ್ತಿದ್ದ. ಸರಿ ಆಯಿತು, ಮೇಲೆ ಬರ್ತೀನಿ ಅಂತ ಹೇಳ್ಬಿಟ್ಟು ಅಮ್ಮಂಗೆ ಫೋನ್ ಕೊಟ್ಬಿಟ್ಟ. ಕನ್ನಡ ಬರ್ತೈತೆ ತಾನೇ ನಿಮಗೆ? ಊಟ ಆಯ್ತು ಅಂತ ಕೇಳೋದು. ಊಟ ಆಯ್ತು. ಖತಮ್. ಹಾಯ್ ಹೇಳು. ಹಾಯ್. ಸಬ್ಸ್ಕ್ರೈಬ್ ಮಾಡಿ ಅನ್ನು. ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ನೋಡ್ಕೊಂಡೇವು. ಸಬ್ಸ್ಕ್ರೈಬ್ ಮಾಡಿ. ನಿನ್ನ ಹೆಸರೇನು ಹೇಳು? ಜತಿನ್. ಎಷ್ಟು ವಯಸ್ಸು? 7. ಇವನು ದೊಡ್ಡವನಾದ ಮೇಲೆ ಈ ವಿಡಿಯೋ ನೋಡ್ಬೇಕು, ತುಂಬ ಚೆನ್ನಾಗಿರುತ್ತೆ. ಬಾಯ್ ಹೇಳು. ಬಾಯ್ ಬಾಯ್. ಸೊ ಈ ಮೂವಿ ರಿವ್ಯೂ ಇಷ್ಟೇ ಆಗಿತ್ತು. ಕ್ಲೈಮ್ಯಾಕ್ಸ್ ಫೈಟ್ ಸೀನ್ಸ್ ಅಂತ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನಿಗೆ ಮುಗಿಸ್ಕೊತೀನಿ. ಮಸ್ಟ್ ಆ್ಯಂಡ್ ವಾಚ್. ಸೊ ಮತ್ತೊಂದು ವಿಡಿಯೋನಲ್ಲಿ ಸಿಗೋಣ ಅಂತ ಹೇಳ್ತಾ ಸಿ ಯು ಟೇಕ್ ಕೇರ್ ಇನ್ ದ ನೆಕ್ಸ್ಟ್ ವಿಡಿಯೋ. ಇನ್ನೊಂದು ಒಳ್ಳೆ ವಿಡಿಯೋದಲ್ಲಿ ಬರ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಬಾಯ್.